ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕೇಸರಿ ಬಾತ್ ಮಾಡೋದು ಹೇಗೆ ಅಂತ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೀನಿ ಫ್ರೆಂಡ್. ಬನ್ನಿ ಫ್ರೆಂಡ್, ವಿಡಿಯೋದಲ್ಲಿ ಜಾಯ್ನ್ ಆಗೋಣ. ಕೇಸರಿ ಬಾತ್ ಮಾಡಲು ಬೇಕಾಗುವಂಥ ಪದಾರ್ಥಗಳು: ಅರ್ಧ kg ರವೆ ತೊಗೊಂಡಿದ್ದೀನಿ ಫ್ರೆಂಡ್, ನಂದಿನಿ ತುಪ್ಪ ತಗೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಲವಂಗನ ತೊಗೊಂಡಿದ್ದೀನಿ, ಅದಕ್ಕೆ ಬಣ್ಣ ತೊಗೊಂಡಿದ್ದೀನಿ ಫ್ರೆಂಡ್, ಹಾಗೆ ಅದಕ್ಕೆ ಅರ್ಧ kg ಅಷ್ಟು ಸಕ್ಕರೆನೂ ತೊಗೊಂಡಿದ್ದೀನಿ ಫ್ರೆಂಡ್. ಬನ್ನಿ ಫ್ರೆಂಡ್, ಹೇಗೆ ಮಾಡೋದು ನೋಡೋಣ. ತುಪ್ಪ ಹಾಕಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ತೆಗೆದಿಟ್ಕೊಂಡಿದ್ದೀವಿ. ಅದೇ ರೀತಿ ಒಂದು ಬಾಣಲಿಗೆ ತುಪ್ಪ ಹಾಕಿ ರವೆ ಹುರಿಯೋಣ ಫ್ರೆಂಡ್. ತುಪ್ಪ ಹಾಕಿದ್ದೀನಿ, ಈಗ ರವೆ ಹಾಕಬೇಕು ಫ್ರೆಂಡ್. ರವೆನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ರವೆ ಕೆಂಪುವರೆಗೂ ಫ್ರೈ ಮಾಡಬೇಕು ಫ್ರೆಂಡ್. ಚೆನ್ನಾಗಿ ತುಪ್ಪದಲ್ಲಿ ರವೆನ ಚೆನ್ನಾಗಿ ಹುರ್ಕೊಂಡಿದ್ದೀವಿ, ಕೆಂಪು ಫ್ರೆಂಡ್. ಚೆನ್ನಾಗಿ ಫ್ರೈ ಮಾಡಿದ್ದೀವಿ ರವೆನ ತುಪ್ಪದಲ್ಲಿ. ಈಗ ಒಂದು ಪಾತ್ರೆಗೆ ಅರ್ಧ kg ರವೆಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರನ್ನು ಇಟ್ಕೊಂಡಿದ್ದೀವಿ ಫ್ರೆಂಡ್. ಹಾಗೆ ಅದಕ್ಕೆ ಅರ್ಧ kg ಸಕ್ಕರೆನೂ ಹಾಕ್ತಾಯಿದ್ದೀವಿ. ಹಾಗೆ ಅದಕ್ಕೆ ತೆಗೆದಿಟ್ಟಿರುವಂಥ ಒಂದು 10 ಲವಂಗ ಕೂಡ ಹಾಕ್ತಾಯಿದ್ದೀವಿ ಫ್ರೆಂಡ್. ಹಾಗೆ ಸ್ವಲ್ಪ ಕೇಸರಿ ಬಣ್ಣ ಕೂಡ ಹಾಕ್ತಾಯಿದ್ದೀವಿ ಫ್ರೆಂಡ್. ಅದಕ್ಕೆ ನೋಡಿ ಫ್ರೆಂಡ್, ಬಣ್ಣ ಹಾಕಿದ ತಕ್ಷಣ ಆ ಥರ ಕಲರ್ ಆಯಿತು. ಸ್ವಲ್ಪ ತುಪ್ಪ ಕೂಡ ಹಾಕೋಣ ಫ್ರೆಂಡ್. ನೀರು ಇವಾಗ ಚೆನ್ನಾಗಿ ಕಾದು ಚೆನ್ನಾಗಿ ಕುದೀತಾ ಇದೆ. ಈಗ ರವೆನ ಹಾಕಬೇಕು. ಸ್ವಲ್ಪನೇ ಹಾಕಬೇಕು ರವೆನ. ಹಾಕಿದ ನಂತರ ನಿಧಾನಕ್ಕೆ ತಿರುಗಿಸ್ಬೇಕು, ಲೋ ಫ್ಲೇಮ್ ಇಟ್ಕೋಬೇಕು. ಈಗ ಚೆನ್ನಾಗಿ ತಿರುಗಿಸಿದ ನಂತರ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ದೀವಿ, ಅದನ್ನು ಹಾಕಬೇಕು. ಹಾಕಿ ಚೆನ್ನಾಗಿ ನಿಧಾನಕ್ಕೆ ತಿರುಗಿಸ್ಬೇಕು. ನೋಡಿ ಫ್ರೆಂಡ್, ಚೆನ್ನಾಗಿ ಬೆಂದಿದೆ ರವೆ. ಇವಾಗ ಬಿಸಿ ಬಿಸಿಯಾಗಿ ಕೇಸರಿ ಬಾತ್ ರೆಡಿಯಾಗಿದೆ ಫ್ರೆಂಡ್. ಇವಾಗ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್, ಕೇಸರಿ ಬಾತ್ ಹೇಗೆ ಬಂತಂತ ಹೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್.